ನಮಸ್ಕಾರ. ನಮಗೆ ಬಂದ ಮಾಹಿತಿ ಪ್ರಕಾರ ಈ ವರ್ಷ ಎಸ್ಎಲ್ಸಿ ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತಿರುವ ಒಂದು ಮಕ್ಕಳ ಎಸ್ಎಲ್ಸಿ ಪರೀಕ್ಷಾ ಶುಲ್ಕವನ್ನ ಶಿಕ್ಷಣ ಇಲಾಖೆಯವರು ಜಾಸ್ತಿ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ದಯವಿಟ್ಟು ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಕೇಳ್ಕೊತಾ ಇದೀವಿ. ಹೋದ ವರ್ಷ ತಾವು ಇದೇ ಮಕ್ಕಳಿಗೆ ಎರಡೆರಡು ಬಾರಿ ಪರೀಕ್ಷಾ ಶುಲ್ಕವಿಲ್ಲದೆ ಒಂದು ಪರೀಕ್ಷೆಯನ್ನ ಬರ್ಕೊಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಿ. ಈ ವರ್ಷ ಯಾಕೆ ಈ ಮಕ್ಕಳ ಮೇಲೆ ಪರೀಕ್ಷಾ ಶುಲ್ಕನ ಹೊರಿಸ್ತಿದ್ದೀರಾ ಜಾಸ್ತಿ ಮಾಡಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾನು ದಯವಿಟ್ಟು ಎಲ್ಲಾ ಪೋಷಕರ ಪರವಾಗಿ ಕೇಳ್ಕೊತಾ ಇದ್ದೀನಿ, ಈ ಪರೀಕ್ಷಾ ಶುಲ್ಕವನ್ನ ಏನು ತಾವು ಹೆಚ್ಚು ಮಾಡಿದೀರಾ ಅದನ್ನ ತಕ್ಷಣ ಹಿಂಪಡಿರಿ ಎಂದು. ಹಾಗೂ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಟಿಕೆಟ್ ಪ್ರೈಸ್ ಮೇಲೆ ₹200 ನಿಗದಿ ಮಾಡಬೇಕು ಅಂತ ಅವರು ಒಂದು ಆರ್ಡರ್ ಮಾಡ್ತಾರೆ. ಅದೇ ಖಾಸಗಿ ಶಾಲೆ ಮೇಲೆ ಒಂದು ಶುಲ್ಕ ನಿಯಂತ್ರಣ ಕಮಿಟಿ ಮಾಡಿ ಅಂದ್ರೆ ಸರ್ಕಾರಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಒಂದು ಸಚಿವರುಗಳು ಮತ್ತು MLAಗಳು ಹಾಗೂ ಕ್ಯಾಬಿನೆಟ್ ಅಲ್ಲಿರುವ ಅವರ ಸಹೋದ್ಯೋಗಿಗಳು ನಡೆಸ್ತಾ ಇರೋದ್ರಿಂದ ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚಿಗೆ ಕಾಳಜಿ ಇಲ್ಲ. ಆ ಎಲ್ಲಾ ಹೊರೆಯನ್ನ ಅಂದ್ರೆ ಒಂದು ಕಡೆ ಏನಂತಾರೆ, ಶಿಕ್ಷಣ ವ್ಯಾಪಾರೀಕರಣ ಅಲ್ಲ, ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ನಡೆಸಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಯಾವುದೇ ರೀತಿ ಒಂದು ಶುಲ್ಕ ನಿಯಂತ್ರಣ ತರೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಪಾಪ ಬಡ ವಿದ್ಯಾರ್ಥಿಗಳು ಯಾರು ಪರೀಕ್ಷೆ ತಗೊಂತಾ ಇದ್ದಾರೆ ಅವ್ರ ಮೇಲೆ ಮತ್ತೆ ಶುಲ್ಕವನ್ನ ಹೆಚ್ಚಿಸಿ ಅವರಿಂದ ವಸೂಲಿ ಮಾಡ್ತಾ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ. ಅದಕ್ಕಾಗಿ ನಾನು ಎಲ್ಲಾ ಪೋಷಕರ ಪರವಾಗಿ ಮತ್ತೊಮ್ಮೆ ನಮ್ಮ ಶಿಕ್ಷಣ ಸಚಿವರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಪರೀಕ್ಷಾ ಶುಲ್ಕವನ್ನ ಹೆಚ್ಚಿಗೆ ಮಾಡ್ತೀರಾ ಅದನ್ನ ಹಿಂಪಡಿರಿ ಅಂತ ಎಲ್ಲಾ ಪೋಷಕರ ಪರವಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.